ಹೇಮ ಅಂತ, ಬ್ಯಾಂಗ್ಳೂರಿಂದ. ಇದು ಫಸ್ಟ್ ಟೈಮ್ ಬಂದಿದ್ರಿ. ಇವತ್ತು ಪೂಜೆ ಎಲ್ಲ ಇತ್ತು. ಹೌದು, ಏನು ಚೆನ್ನಾಗಿ ಅನಿಸ್ತು. ಬಸವಣ್ಣನ ಬಗ್ಗೆ ತುಂಬ ಪವರ್ಫುಲ್ಲು. ಅಂದರೆ ಏನು ಅನ್ಕೊಂತೀವಿ ಅದು ಈಡೇರುತ್ತಾ ಇಲ್ವ ಅಂತ ಒಳ್ಳೆ ಮನಸ್ಸಿಂದ ಕೇಳಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಬರುವಂಥ ಭಕ್ತಾದಿಗಳಿಗೆ ನಂಬಿಕೆ ಇಟ್ಕೊಂಡು ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಜೊತೆ ಬಂದಿದ್ದೀರಾ? ಹೌದು, ಅವ್ರಿಗೂ ಒಳ್ಳೇದಾಗಿದೆ ಅಂತ. ಹಾಂ ಆಗಿದೆ. ಅವ್ರಿಗೆ 2ನೇ ಸತಿ ಬಂದಿರೋದು. ನಾವು ಎಜುಕೇಷನ್ ಬಗ್ಗೆ ಮತ್ತು ಮನೆ ಪ್ರಾಬ್ಲಮ್ ಬಗ್ಗೆ, ಅಂದರೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಬಗ್ಗೆ, ಮತ್ತು ಅದೇ ಇರ್ತಾರಲ್ಲ ಶತ್ರು ಅದೇ ಇದೆಲ್ಲ ಹಾಂ ಹೇಳಿದರು. ಮನೆಗೆ ಬಂದು ಚೆನ್ನಾಗಿದ್ದೇನೆ ಅಂದರೆ ಅವರು ಲಾಸ್ಟ್ ಟೈಮ್ ಯಾವುದೋ ಮನೆ ಪ್ರಾಬ್ಲಮಿಂದನೇ ಬಂದಿದ್ದು. ಅದಿಲ್ಲ ಅಂದ್ಕೊಂಡು ಬಂದರು, ಕೇಳಿಕೊಂಡ್ರು. ಅದು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಒಳ್ಳೇದಾಗಿದೆ. ಆ ನಂಬಿಕೆ ಇಟ್ಕೊಂಡೆ ಇನ್ನೊಂದ್ಸತಿ ಬಂದಿರೋದು ಅವ್ರು ನನ್ನ ಕರ್ಕೊಂಡು. ನಂಬಿಕೆ ಇಟ್ಕೊಂಡು ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ 100%. ನನ್ನ ಹೆಸರು ಮಮತಾ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಇದು ಮೊದಲನೇ ಬಾರಿ ಈ ದೇವಸ್ಥಾನಕ್ಕೆ ಬಂದಿರೋದು. ತುಂಬ ಕಷ್ಟ ಇತ್ತು. ಯಾರೋ ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬಂದೆ. ಇಲ್ಲಿ ವಾತಾವರಣ ತುಂಬ ಶಾಂತವಾಗಿದೆ, ತುಂಬ ಒಳ್ಳೆಯ ವಾತಾವರಣ ಇದೆ. ದೇವಿನೂ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಮತ್ತು ಏನೋ ಒಂದು ಅದೃಶ್ಯವಾದ ಶಕ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಬಂದರೆ ನಂಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಧನ್ಯವಾದಗಳು. ಪೂಜೆ ಮಾಡಿಸಿದ್ದೀನಿ, ಒಂದು ಬೆಲ್ಲದಾರತಿ ಮಾಡಿದ್ದೀನಿ, ಬಸವನ ಆಶೀರ್ವಾದ ತಗೋತಾ ಇದ್ದೀನಿ. ಮತ್ತು ದೇವಿದು ವಾಗ್ದಾನ ಕೇಳಬೇಕು, ನೋಡೋಣ ದೇವಿ ಏನು ಹೇಳ್ತಾರೆ ಅಂತ. ಬನ್ನಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಳ್ಳಿ. ದೇವಿ ಎಲ್ಲರ ಹತ್ರನೂ ಇರ್ತಾಳೆ. ಇಲ್ಲಿ ನಿಮಗೆ ಒಳ್ಳೇದಾಗುತ್ತೆ. ನಂಬಿಕೆ ಅನ್ನೋದೊಂದು ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನಗೆ ತುಂಬ ಸಮಸ್ಯೆಗಳಿದೆ, ಹಣಕಾಸಿನ ಸಮಸ್ಯೆ ಇದೆ. ಹಾಗಾಗಿ ಅದರ ಪರಿಹಾರ ನೀಡಿ ಅಂತ ಕೇಳುತ್ತಾರೆ. ಧನ್ಯವಾದ. ಆಗ್ತಾ ಇರಲಿಲ್ಲ ನಮಗೆ. ಅದಕ್ಕೆ ಇವತ್ತು ಅಂಜನಾ ಶಾಸ್ತ್ರ ಕೇಳೋಣ ಅಂತ ಬಂದಿದ್ವಿ. ಎಲ್ಲ ಚೆನ್ನಾಗಿ ಹೇಳಿದ್ರು, ಇರೋದನ್ನೇ ಹೇಳಿದ್ರು. ನಮಗೆ ಸ್ವಲ್ಪ ಖುಷಿ ಆಯಿತು ಕೇಳಿ. ಫಸ್ಟ್ ಟೈಮ್ ಬಂದಿರೋದು ನಾವು. ಖುಷಿ ಆಯಿತು, ಚೆನ್ನಾಗಿ ಒಳ್ಳೆಯದನ್ನೇ ಹೇಳಿದ್ದಾರೆ. ನಂಬಿಕೆನೂ ಬಂತು, ಮತ್ತೆ ಬರಬೇಕು ಅನಿಸುತ್ತೆ. ಚೆನ್ನಾಗಿತ್ತು, ಅದನ್ನು ಕೂಡ ಒಳ್ಳೆ ಅನುಭವ. ಅದನ್ನು ಅಂದರೆ ಹುಷಾರಿಲ್ಲ ಅಂದರೆ ಅದನ್ನು ದಾಟಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಆ ಪೂಜೆಯಲ್ಲಿ ಭಾಗವಹಿಸಿದ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಬನ್ನಿ, ನೀವು ಕೂಡ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಇಲ್ಲಿ ಬಂದು ನೀವು ಸ್ವಾಮಿಯವ್ರ ಹತ್ರ ಕೇಳಿ ಬಗೆಹರಿಸ್ಕೊಳ್ಳಿ. ಅಮ್ಮನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ, ನಿಮಗೂ ಒಳ್ಳೆಯದಾಗುತ್ತೆ. ಪುರದವರು ನಮ್ಮನೇಲಿ ತುಂಬ ಸಮಸ್ಯೆಗಳಿತ್ತು. ನಮ್ಮನೆಯವರು ಸ್ವಲ್ಪ ಕುಡಿತಕ್ಕೆ ಚಟಕ್ಕೆ ಇದಾಗಿದ್ದರು. ಅವ್ರಿಗೊಂದು ಸ್ವಲ್ಪ ಎಲ್ಲ ಕಡೆ ಔಷಧಿ ಕೊಡಿಸಿದೆ ನಾನು, ಆದರೆ ಎಲ್ಲೂ ಬಿಡಲಿಲ್ಲ ಅವರು. ಮನೆಯಲ್ಲೇ ತುಂಬ ಟೆನ್ಷನ್ನು, ಸಾಲದ ಹೊರೆ, ಕೋರ್ಟ್ ಕಚೇರಿಗಳು ತುಂಬಾ ಇತ್ತು. ನೋಡಿಕೊಂಡು ಇಲ್ಲಿಗೆ ಬಸಪ್ಪನ ಪವಾಡ ಇದಾಗಿದೆ. ಹಾಗಾಗಿ ದೇವ್ರನ್ನ ಒಳ್ಳೆದನಿಸಿದೆ. ಕುಡಿಯೋದು ಚೆನ್ನಾಗಿ, ನಾವು ಈ ದೇವಿಗೆ ಯಾವಾಗಲೂ ಚೆನ್ನಾಗಿರ್ತೇವೆ. ಬನ್ನಿ, ಎಲ್ಲರೂ ಸಹಕಾರ ಕೊಡಿ. ನಿಮ್ಮ ಸಮಸ್ಯೆಗಳನ್ನು ಬೇಡ್ಕೊಂಡ್ರೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಅಮ್ಮನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಬಂದರೆ ಅಮ್ಮ ತಾಯಿ ಖಂಡಿತವಾಗಿ ಒಳ್ಳೇದು ಮಾಡ್ತಾಳೆ, ನಮಗೂ ಒಳ್ಳೇದು ಮಾಡ್ತಾಳೆ. ಬನ್ನಿ, ನಿಮಗೂ ಒಳ್ಳೇದು ಮಾಡ್ತಾಳೆ ಅಂತ ಹೇಳಕ್ಕೆ. ನನ್ನ ಹೆಸರು ಗೀತಾ ಅಂತ. ನಾವು ಕುಂಬಳಗೋಡಿಯಿಂದ ಬಂದಿರೋದು.
ನಾವು ಫೋನಲ್ಲಿ ನೋಡ್ಕೊಂಡು ಬಂದಿದ್ದು, ಎಲ್ಲರೂ ಹೇಳ್ತಾಯಿದ್ರು ಇದು ಚೆನ್ನಾಗಾಗುತ್ತೆ, ಅವ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಕಷ್ಟನೂ ಪರಿಹಾರ ಆಗುತ್ತೆ ಅಂತ ನಂಬಿ ಬಂದಿದ್ದೀನಿ. ಪರಿಹಾರ ಆಗುತ್ತೆ ಅಂತ ನಂಬಿಕೆ ಐತೆ. ಇವತ್ತು ಪೂಜೆ ಬಸವಣ್ಣನ ಆಟೆಲ್ಲ ಇತ್ತು, ಏನು ಅನಿಸ್ತು? ಚೆನ್ನಾಗಿತ್ತು, ನಂಬಿಕೆ ಐತೆ, ಚೆನ್ನಾಗಾಯಿತು, ಪರವಾಗಿಲ್ಲ. ಬಿಡಿಸೋದೆಲ್ಲ ಇದೆಯಲ್ಲ? ಆಯ್ತು, ಹೌದು ಸರ್, ನೋಡ್ದು. ತುಂಬ ಶಕ್ತಿಶಾಲಿ ದೇವರು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಪವಾಡ ಐತೆ. ಬರೋಂಥ ಭಕ್ತಾದಿಗಳಿಗೇನೆ ಬನ್ನಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನಾವು ನಂಬಿ ಬಂದಿದ್ದೀವಿ. ನಂಬಿಕೆ ಇಕ್ಕಿ ಬರಬೇಕು. ನಂಬಿಕೆ ಇಲ್ದಿದ್ರೆ ಏನೂ ಆಗಲ್ಲ. ನಂಬಿಕೆ ಇಕ್ಕಬೇಕು. ಬನ್ನಿ, ಆಗುತ್ತೆ. ಸೆಕೆಂಡ್ ಟೈಮ್ ಬಂದಿರೋದು, ಬೆಂಗಳೂರಿಂದ ಬಂದಿರೋದು. ಇಲ್ಲಿ ನಂಬಿಕೆ ಇಟ್ಟೇ ಬಂದಿರೋದು. ಹೋದ್ಸಲಿ ಬಂದಾಗ ಯಾರೋ ಯೂಟ್ಯೂಬಲ್ಲಿ ನೋಡಿ, ಚಾನಲ್ ನೋಡಿ ಬಂದೆ. ಅದು ಬಂದು ನಮ್ಮ ಫ್ಯಾಮಿಲಿ ಸಮೇತ ಬಂದು ಹೋದೆ. ನಂಗೆ ಸಮಾಧಾನ ಆಯಿತು. ಈ ಸೆಕೆಂಡ್ ಟೈಮ್ ಬಂದಿದ್ದೀನಿ. ಮನೆಯಲ್ಲಿ ಸಮಸ್ಯೆ ಇತ್ತು, ನಮ್ಮ ಮಗಳಿಗೆ ಹುಷಾರಿಲ್ಲ ಅವಳಿಗೆ, ಮತ್ತು ಹೆಲ್ತ್ ಇಶ್ಯೂಸ್ ಇತ್ತು, ಮತ್ತು ನಮಗೂ ಹೆಲ್ತ್ ಪ್ರಾಬ್ಲಮ್ ಇತ್ತು. ದುಡ್ಡು ಕಾಸು ನಿಲ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬಂದೆ ಇಲ್ಲಿ. ಮುಂದೆ ಏನು ಮಾಡ್ಬೋದು, ಭವಿಷ್ಯ ಹೆಂಗಿದೆ, ಇಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ. ಇಲ್ಲಿ ಕೇಳಿದ್ದೀನಿ, ಅಮ್ಮನ ಬೇಡ್ಕೊಂಡಿದ್ದೀನಿ. ಅಮ್ಮ ನನಗೆ ಆಶೀರ್ವಾದ ಮಾಡಿದ್ದಾಳೆ, ಬಸವಣ್ಣ ಆಶೀರ್ವಾದ ಮಾಡಿದ್ದಾರೆ. ಆ ನಂಬಿಕೆ ಮೇಲೆ ಸೆಕೆಂಡ್ ಟೈಮ್ ಬಂದಿದ್ದೀನಿ ಸರ್. ಇನ್ನು ಮುಂದಕ್ಕೂ ಒಳ್ಳೆಯದಾಗುತ್ತೆ. ಬರೋ ಭಕ್ತಾದಿಗಳು ಬನ್ನಿ, ಆ ತಾಯಿ ಯಾವಾಗಲೂ ಕೈ ಬಿಡಲ್ಲ ಅಂತ ನಾನು ಹೇಳ್ತೀನಿ ಸರ್. ಬರುವಂಥ ಭಕ್ತಾದಿಗಳು ಇಲ್ಲಿ ಒಂದು ನಂಬಿಕೆ ಇಟ್ಟು ಬನ್ನಿ. ತಾಯಿ ನಿಮ್ದು ಎಲ್ಲ ಕಷ್ಟಗಳನ್ನೂ ಪರಿಹಾರ ಮಾಡ್ತಾಳೆ. ಅದು ನಂಬಿಕೆ ಇಡಬೇಕು ಅಷ್ಟೇ. ಅದು ಒಂದು ಸ್ವಲ್ಪ ಲೇಟ್ ಆಗುತ್ತೋ ಇಲ್ಲ ಸ್ವಲ್ಪ ಬೇಗನೆ ಆಗುತ್ತೋ ಅದು ತಾಯಿಗೆ ಬಿಟ್ಟಿತ್ತು. ಆದರೆ ಪರಿಹಾರ ಅಂತೂ ಹಾಗೇ ಆಗುತ್ತೆ. ಸ್ವಲ್ಪ ಭಕ್ತಿಯಿಂದ ನಂಬಿ ಬನ್ನಿ. ಇಲ್ಲಿ ತುಂಬ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬಂದರೆ ಎಲ್ಲ ಪರಿಹಾರ ಆಗುತ್ತೆ. ಅಮ್ಮನವರ ಒಂದು ವಾಗ್ದಾನ ಏನಿದೆಯೋ ಅದು ಪಕ್ಕಾ ಸತ್ಯ ಆಗುತ್ತೆ. ಹಾಗೆ ಬಸವಣ್ಣನವ್ರನ್ನ ನಂಬಿ ನಾವು ಮಲ್ಕೊಂಡಾಗ ಒಂದು ಮೈಯಲ್ಲೇನೋ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಒಂದು ಇದಾಗುತ್ತೆ. ಅದು ನಮ್ಮನ್ನು ದಾಟಿದ ತಕ್ಷಣ ನಮ್ಮಲ್ಲಿ ಏನೇ ಒಂದು ಕೆಟ್ಟದೇನೇ ಆಗಿದ್ರು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇಲ್ಲಿ ಬಂದಿದ್ದೀವಿ. ನಾವು ಇದೇ ಥರ ನಿಮ್ಮ ವಿಡಿಯೋಗಳು ನೋಡೇ ಬಂದಿರೋದು. ಹಾಗೆ ನಮ್ಮ ಥರ ಎಷ್ಟೋ ಕಷ್ಟದಲ್ಲಿರೋರಿಗೆ ಸ್ವಲ್ಪ ಇದು ಈ ವಿಡಿಯೋದಿಂದ ಅವ್ರಿಗೂ ಕಷ್ಟಗಳು ಪರಿಹಾರ ಆಗಲಿ. ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಾವು ಬಂದಿದ್ದೀವಿ. ನಮ್ಮಿಂದನೂ ಆಗ್ತಾಯಿದೆ, ನಮಗೂ ಆಗಿದೆ. ಹಾಗೆ ನಿಮಗೂ ಆಗಲಿ.